ಹಲೋ, ಆ ಮುದುಕ ಬರಾಕತ್ತಾನ. ಅವನು ಸರಿಯಾಗಿ ನೋಡಿಕೊಂಡು ಹಾಸ್ಬಿಡು. ಏನು? ಸರಿ ಆಯಿತು, ನೀವು ಹೇಳ್ದಂಗೆ ಮಾಡ್ತೀನಿ. ಅವನು ಬದುಕಲೇಬಾರ್ದು. ಆಯ್ತಾಯ್ತು. ಎಲ್ಲಂತ ಕೆಲಸ ಹುಡುಕಿ ಹೋಗಂದು ಎಲ್ಲಂತ ಹುಡುಕ್ಲಪ್ಪ ನಾನು. ಅಮ್ಮ ಸರಿಯಾಗಿ ಕೂತಿದ್ಯಾ. ಸತ್ಯ ಹೋದ ಮುದುಕ. ರೋಡಲ್ಲಿ ಯಾರು ಹೆಣ ಕೂಡ ಎತ್ತವ್ರಿಲ್ಲ. ಹ್ಞೂ, ನಾನೇ ಓಡೋಗ್ಬೇಕೀಗ ಅಪ್ಪ ಅಂತ. ಇಲ್ಲ ಅಂದರೆ ನನ್ನ ಮೇಲೆ ಅನುಮಾನ ಬರುತ್ತೆ. ಹಾಂ. ಅಯ್ಯೋ ಪಾಪ, ಎಷ್ಟೊಂದು ರಕ್ತ ಹೋಗ್ತಾ ಇದೆ ಮುದುಕನಿಗೆ. ಏನಾಗಿದೆ ನೋಡಬೇಕು. ಅಯ್ಯೋ, ಮುದುಕ ಸತ್ತೇ ಹೋಗಿದ್ದಾನೆ. ಯಾರೂ ಇಲ್ಲಲ್ಲ. ಅಪ್ಪ ಅಪ್ಪ, ಏನಾಯ್ತಪ್ಪ ಅಪ್ಪ? ಅಯ್ಯೋ ಸ್ವಾಮಿ, ಇವರು ನಿಮ್ಮ ತಂದೆನಾ? ಹೌದು, ನಮ್ಮ ತಂದೆನೇ. ನಾನು ಇಲ್ಲೇ ಸ್ವಲ್ಪ ನಿಂದ್ರಪ್ಪ ದಂಡಿಗೆ. ನಾನಲ್ಲಿ ಎಳ್ನೀರು ತೊಗೊಂಡು ಬರ್ತೇನೆ ಅಂದಿದ್ದೆ. ಅಪ್ಪ ನಿಂತಿದ್ರು. ಏನಾಯಿತು? ಯಾರು ಲಾರಿಯವನು ಗುದ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನಿಮ್ಮಪ್ಪ ಸ್ಪಾಟಲ್ಲೇ ಡೆತ್ ಆಗಿದ್ದಾನಪ್ಪ. ಅಯ್ಯೋ ಶಿವನೇ, ಏನು ಮಾಡೋದೀಗ? ಏನು ಮಾಡೋದು? ಅಯ್ಯೋ ಅಯ್ಯೋ, ಅಮ್ಮನಿಗೆ ಏನಂತ ಹೇಳಿ ಇನ್ನೇನು ಮಾಡೋಕ್ಕಾಗತ್ತೆ? ಆಗೋದಂತೂ ಆಗೋಗ್ಬಿಟ್ಟೈತಿ. ಏನೂ ಮಾಡೋಕ್ಕಾಗಲ್ಲ. ಮುಂದಿನ ಕಾರ್ಯನ ನಿರ್ವಹಿಸಿ. ಅವನಂತೂ ಸಿಗೋದಿಲ್ಲ ಇನ್ನು. ಲಾರಿ ಅವನು ಯಾವ್ರವನೋ ಏನೋ. ಇಲ್ಲೆಲ್ಲೂ ಸುತ್ತು ಕಡೆ ಸಿ ಸಿ ಕ್ಯಾಮ್ರಾನೂ ಇಲ್ಲ, ಏನೂ ಇಲ್ಲ, ಸಿಗೋದಿಲ್ಲ. ನಿಮ್ಮ ಅಪ್ಪನ ಯಾವುದಾದ್ರು ಇದ್ರಲ್ಲಿ ತೊಗೊಂಡು ಹೋಗಿ ಕಾರ್ಯನಿರ್ವಹಿಸಿ. ದವಾಖಾನೆಗೆ ಅದು ಹೋದರೆ ಅದು ಇದು ಅಂತ ಟೈಮ್ ವೇಸ್ಟ್ ಮಾಡ್ತಾರೆ. ಹೋಗಿ. ಅಯ್ಯೋ, ಅದು ಹೆಂಗಾಗುತ್ತೆ? ಎಲ್ಲ ಕಾರ್ಯಗಳನ್ನ ಕರೆಕ್ಟಾಗಿ ಮಾಡಬೇಕು. ನಾನೆಲ್ಲ ನೋಡ್ಕೋತೀನಿ. ನೀವು ಹೋಗಿ 2 ದಿನ ಆದಮೇಲೆ ಅಮ್ಮ, ಅಪ್ಪನೂ ಸತ್ತೋದ. ಅವನನ್ನು ನನ್ನ ಸ್ವಂತ ಅಪ್ಪ ಏನಲ್ಲ. ಅವನನ್ನು ಹೆಂಗೆ ಕೊಂದೆ ಯಾರಿಗೂ ಅನುಮಾನ ಬರಲಿಲ್ಲ ಅಲ್ಲ. ಅವನನ್ನು ಸಾಯಿಸಿಬಿಟ್ಟೆ. ಇನ್ನು ಮುಂದೆ ಇರೋದು ನನ್ನ ಪ್ಲ್ಯಾನು ಸಕ್ಸಸ್ ಆಗೋದು. ಅಮ್ಮ, ಅವ್ರ ಬಗ್ಗೆ ಎಲ್ಲ ಎಂಟ್ರಿ ತಗೊಂಡೆ. ಒಂದು ಗಂಡು ಮಗು, ಒಂದು ಹೆಣ್ಮಗು, 2 ಮಕ್ಕಳಾಗಿದೆ. ಈಗ ಎಲ್ಲ ಆಸ್ತಿನೂ ಆ ಮಗನ ಹೆಸರಲ್ಲೇ ಇರುತ್ತಲ್ಲ. ಆ ಮಗನನ್ನೇ ಎತ್ತಿಬಿಟ್ರೆ ಏನಂತೀಯಮ್ಮ? ಅಷ್ಟು ಸುಲಭ ಅಲ್ಲ ರವಿ ಆ ಮಗನ ಎತ್ತೋದು. ಅವನೆಲ್ಲನೂ ತನ್ನ ಮಗನ ಕೇರಲ್ಲೇ ನೋಡ್ಕೊತಿರ್ತಾನೆ. ಈಗ ನಾವು ಬಿಡುಗಡೆ ಆಗಿದ್ದೇವನ್ನೋ ಸುದ್ದಿನೂ ಅವ್ನಿಗೆ ಗೊತ್ತಿರುತ್ತೆ. ಅವನೆಲ್ಲ ಜಾಗೃತಕರ ಆಗಿರ್ತಾನೆ. ಹಾಗೆ ಆ ಮನೇಲಿರೋ ದೆವ್ವನೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಮೊಮ್ಮಕ್ಕಳನ್ನ ಕಾಯ್ತಾ ಇರುತ್ತೆ. ಆ ದೆವ್ವನೇ ಅಲ್ಲ ನಮ್ಮನ್ನು ಜೈಲಿಗೆ ಕಳಿಸಿತು. ಅಯ್ಯೋ ಅಮ್ಮ, ನಿನಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವೇನು ಜೈಲಿಗೆ ಹೋದಲ್ಲ, ಅದರ ಆತ್ಮಕ್ಕೆ ಶಾಂತಿ ಕೊಡಿಸಿದ್ರಂತೆ ಇವರು. ಅದು ಈಗ ಬರೋದಿಲ್ಲಂತೆ. ಯಾವ ದೆವ್ವನೂ ಇಲ್ಲ, ಯಾವ ಭೂತನೂ ಇಲ್ಲ, ಯಾವ ಪಿಸಾಚಿನೂ ಇಲ್ಲ. ಏನು ಹೇಳ್ತಾ ಇದೀಯ ನೀನು? ಈಗ ದೆವ್ವ ಇಲ್ಲ? ಅಯ್ಯೋ, ದೆವ್ವನೂ ಇಲ್ಲ, ಪವ್ವನೂ ಇಲ್ಲ. ಏನೇ ಆಡಿದ್ರು ನಮ್ಮದೇ ಆಟ, ನಮ್ಮದೇ ಇದು. ಹಂಗಾದ್ರೆ ಭಾರಿ ಆಯ್ತು ಬಿಡು. ಮತ್ತಿನ್ನೇನೈತೆ, ಕೆಲಸ ಶುರು ಮಾಡೋಣ. ಮುದುಕ ಅಂತೂ ನಿಗರ್ಕೊಂಡು ನೆಲ್ಲಿ ಕಾಯದ. ಇನ್ನಿರೋದು ನಮ್ಮದೇ ಆಟ. ಯಾವ ದೆವ್ವನೂ ಇಲ್ಲ, ಯಾವ ಪಿಸಾಚಿನೂ ಇಲ್ಲ ಅಂದರೆ ಅವಳಿಗೆ ಇರೋ ಮಗನ್ನ ಯೂಚಿ ಕೊಂದು ಬಿಡೋಣ. ಆ ಹುಡುಗನ ಅಡ್ಮಿಷನ್ ಮಾಡಕೊಂಟಾರ ನರ್ಸರಿಗೆ. ಆವಾಗ ಹಿಡ್ಕೊಳ್ಳೋಣ. ಆಯ್ತು ಮಗನೇ, ಶಬಾಷ್ ಶಬಾಷ್. ರವಿ ಅತ್ತೆ, ನೀನು ಯಾಕೆ ಬಂದೆ ಇಲ್ಲಿ? ನೀನು ಯಾಕೆ ಬಂದೆ? ಅವಾಗೆಲ್ಲ ನಾವು ಕಷ್ಟದ ಸಮಯದಾಗ ಓಡ ಹೋಗಿದ್ದಲ್ಲ. ಈಗೇನು ಮಾಡಕ್ಕಂತ ಬಂದಿದೆಯಾ ಇಲ್ಲಿ? ಏನು ಮಾಡಕ್ಕಂತ ಬಂದಿದೆಯೇ? ಹಾಂ, ನಿನ್ನ ಮುಖ ತೋರಿಸ್ಬೇಡ. ನೀನು ಯಾರು ಅಂತಾನೆ ಗೊತ್ತಿಲ್ಲ. ರವಿ ಹಾಗೆಲ್ಲ ಮಾತಾಡಬೇಡ ರವಿ. ನಾನು ನಾನು ನಿಮ್ಮನ್ನು ನೋಡಕ್ಕಂತ ಸ್ಟೇಷನ್ಗೆ ಬಂದಿದ್ದೆ. ನಾನು ಒಳಗೆ ಬಿಡಲಿಲ್ಲ. ನನ್ನನ್ನು ಒಂಚೂರು ಒಳಗೆ ಬಿಡಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ. ನಿಮ್ಮನ್ನು ಹುಡುಕಿದ ಮೇಲೆ ನೀವು ಅಲ್ಲೇ ಇದ್ದೀರಾ ಅಂತ ಗೊತ್ತಾಯಿತು. ನಿಮ್ಮನ್ನು ನೋಡಬೇಕು ಅಂತ ಬಂದೆ, ಆದರೆ ನೀವು ಸಿಗಲೇ ಇಲ್ಲ. ಇಲ್ಲಿದ್ದೀರಾ ಅಂತ ಗೊತ್ತಾಯಿತು, ಅದಕ್ಕೆ ಹುಡ್ಕೊಂಡು ಬಂದೆ. ರವಿ, ನೀನು ತಂದೆ ಆಗ್ತಾ ಇದೀಯಾ? ಅದೇನಾದರೂ ಇರಲಿ, ನನಗಿದ್ರಲ್ಲಿ ಯಾವುದು ಇಂಟ್ರೆಸ್ಟ್ ಇಲ್ಲ. ನೋಡು, ನನಗೆ ನಿನ್ನ ಜೊತೆ ಬದುಕೋಕ್ಕೆ ಇಷ್ಟ ಇಲ್ಲ. ನೀನು ತಾಯಿಯಾರ ಹಾಕೋ, ಏನಾದರೂ ಹಾಕೋ. ಅವಾಗಿನ ಕ್ಷಣ ಆವಾಗ ಹಂಗಿತ್ತು. ನೀನು ಯಾವಾಗ ನಮ್ಮನ್ನು ಕಷ್ಟದ ಸಮಯದಲ್ಲಿ ಬಿಟ್ಟು ಹೋದ್ಯೋ ಅವತ್ತಿಂದ ನಿನ್ನ ಸಂಬಂಧ ಮುಗಿದೋಯ್ತು. ಹೋಗು ಇಲ್ಲಿಂದ. ಯಾರನ್ನ ಹೋಗಂತ ಇದೆಯೋ? ನೀನು ಯಾರು ತೋಲಂಡಿ? ಇವರೇ ನಮ್ಮಪ್ಪ. ಈ ದಾಂಡಿಗೆ ಮನುಷ್ಯ ನಿಮ್ಮಪ್ಪನ? ಯಾವನ್ನ ಕರ್ಕೊಂಬಂದಿದ್ಯಾ ಅಪ್ಪ ಅಂತ? ನಿಜ ಹೇಳ್ತಾ ಇದ್ದೀನಿ, ನಮ್ಮಪ್ಪನೇ. ನಾನು ಪಿ ಜಿಲಿರೋದು ಗೊತ್ತಾಗಿ ಹುಡ್ಕೊಂಡು ಬಂದು ನಾನು ಹೊಡೆದು ಹೇಳ್ದೆ ಕೇಳದೆ ಮದುವೆ ಆಗಿದೆಯಾ, ಈಗ ನೋಡಿದ್ರೆ ಹಿಂಗ ಅಂತ ನಾನು ಹೊಡೆದು ನಮ್ಮಮ್ಮನ್ನು ಚೆನ್ನಾಗಿ ಹೊಡೆದ್ರು. ಅದಕ್ಕೆ ನಾನು ಬಂದೆ. ಈಗೇನು ಮಾಡಬೇಕು? ಏನಿಲ್ಲ, ನನ್ನ ಮಗಳು ನಿನಗೆ ಬಸರಾಗಿದ್ದಾಳೆ. ಇನ್ನು ಮುಂದೆ ಆಕೆ ಇಲ್ಲೇ ಇರ್ಬೇಕು. ಏನ್ರಿ ಹೇಳಕತ್ತೀರಿ ನೀವು? ನಿಮ್ಮ ಮಗಳು ಬೇಕಾದಾಗ ಓಡೋಗಕ್ಕ, ಬೇಡ ಅಂದಾಗ ಬರಕ್ಕ, ಇದನ್ನ ಏನಂತ ತಿಳ್ಕೊಂಡಿದ್ದೀರಾ? ಗಂಡನ ಮನೆ ಅಂತ ತಿಳ್ಕೊಂಡಿದ್ದೀರಾ? ಏನಂತ ತಿಳ್ಕೊಂಡಿದ್ದೀರಾ? ನೀವು ಹೇಳ್ದಂಗೆಲ್ಲ ಕುಣಿಯಕ್ಕಾಗಲ್ಲ ಇಲ್ಲಿ. ನಿಮಗೆ ಯಾರು ಕುಣಿ ಅನ್ನತ್ತಾರ? ನಾನೇನು ಕುಣಿ ಅನ್ನತ್ತಿಲ್ಲಲ್ಲ. ನನ್ನ ಮಗಳನ್ನ ಅವಳ ಗಂಡನ ಜೊತೆ ಸೇರ್ಸಕ್ಕೆ ಬಂದಿದ್ದೀನಿ.
ನಿಮ್ಮದು ನೀವು ದಾರಿ ನೋಡ್ಕೊಡ್ರಿ. ಏನು ಇಷ್ಟು ದಿನ ಜೈಲ್ಗೆ ಹೋಗಿ ಬಂದಿದ್ದೀರಾ, ಮಾನ ಮರ್ಯಾದೆ ಏನೂ ಇಲ್ಲ ನಿಮ್ಗೆ, ಎಲ್ಲ ಬಿಟ್ಟು ನಿಂತಿದ್ದೀರಾ. ಈಗ ಮತ್ತೆ ನನ್ನ ಮಗಳ ಬಗ್ಗೆನೇ ಮಾತಾಡ್ತಾರೇನ? ನೀವು ನಿಯತ್ತಾಗಿರ್ರಿ ಮೊದಲು ಸ್ವಂತ. ಹಾಂ, ಮತ್ತಿನ್ನ ನಾನು ನೋಡಿದ್ದೀನಿ ನೀವೇನೇನು ಮಾಡಿದ್ದೀರಾ ಅಂತ. ಏನ್ರಿ ಏನ್ ನೋಡಿದಿರ ನೀವು? ಏನ್ ಸ್ವಂತ? ನಿಮ್ಮ ಮನೆನೇ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಂಡಿದ್ದೀರಲ್ರಿ. ಹಾಂ, ನಿಮ್ಮ ಮಗನಿಗೆ ಹುಚ್ಚನಾಗಿ ಮಾಡೋಂಗೆ ಮಾಡಿದ್ದೀರಲ್ಲ. ಹತ್ತದ್ರಲ್ಲಿ ಅವನನ್ನು ಕೊಲ್ಲಕ್ಕೆ ನೋಡಿದ್ದೀರಾ, ಮಾಡಿದ್ದೀರಾ. ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಮಾಡ್ಕೊಳಕ್ಕೆ ನೋಡಿದ್ದೀರಾ. ಒಂದೇ ಮನೇಲಿ ಇದ್ಕೊಂಡು ಈ ಥರ ಭೇದ ಭಾವ ಮಾಡೋ ನೀವು ಹೆಂಗಸು ನನ್ನ ಮಗಳಿಗೆ ನೀತಿ ನಿಯತ್ತು ಹೇಳ್ತೀರನ್ನ? ನೀವು ಮೊದಲು ಚಂದಾಗೆ ಇರ್ರಿ. ನಮಸ್ಕಾರ, ನಾನು ನಿಮ್ಮ ರಾಣಿ. ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾನ. ಕೆಲವು ಜನ ಕಮೆಂಟ್ ಮಾಡಿದ್ರು ಈಗ ನಾ ಮೂವಿ ಮಾಡ್ತೀನಿ ಅಂದಿದ್ದಕ್ಕೆ. ಅವ್ರೇನು ನನ್ನ ಮೇಲೆ ಹೊಟ್ಟೆ ಕಿಚ್ಚಿ ಕಮೆಂಟ್ ಮಾಡ್ತಾ ಇದ್ದಾರೋ ಅಥವಾ ಏನೋ ನನ್ನ ವಿಡಿಯೋಗಳು ನೋಡೋಕ್ಕಾಗದೆ ಸಹಿಸೋಕ್ಕಾಗದೆ ಕಮೆಂಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಕೆಲವು ಜನ ಇರ್ತಾರೆ, ಯಾಕಂದ್ರೆ ಅವ್ರು ವಿಡಿಯೋ ಮಾಡ್ತಿರ್ತಾರ, ಅವ್ರ ವಿಡಿಯೋ ಬೆಳೀತಾ ಇರಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚಿಗೆ ಬೇರೆಯವರ ಐ ಡಿ ಹಾಕ್ಕೊಂಡು ಬೇರೆ ಥರ ಐ ಡಿ ಮಾಡಿಕೊಂಡು ಕಮೆಂಟ್ ಮಾಡ್ತಿರ್ತಾರೆ. ಅದನ್ನು ನಾನು ಹೇಳ್ತೀನಿ. ಒಬ್ಬರು ಕಮೆಂಟ್ ಮಾಡಿದರು, ಎಲ್ಲರೂ ಅಂತಾರ ಯಾಕ್ರಿ ಕಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊತೀರಾ, ನೀವು ಸುಮ್ಮನೆ ವಿಡಿಯೋ ಮಾಡಿ ಅಂತ. ಈಗ ನಮ್ಮ ಬಗ್ಗೆ ಒಬ್ರು ಮಾತಾಡಿದಾರೆ ಅಂದರೆ ಅವ್ರಿಗೆ ಉತ್ತರ ಕೊಡಲೇಬೇಕಲ್ಲ ನಾನು. ಅಂತಾರ ನಿಮ್ಮ ದನಿನೇ ಚೆನ್ನಾಗಿಲ್ಲ, ಏನು ಕತೆ ಮಾಡ್ತೀರಾ ನೀವು ಅಂತಾರ ಕಮೆಂಟ್ ಹಾಕ್ತಾರೆ. ನಮ್ಮ ದನಿ ಚೆನ್ನಾಗಿಲ್ಲದೆ ನಾನು 3 ವರ್ಷ ಆಯಿತು ಕಾರ್ಟೂನ್ ವಿಡಿಯೋ ಮಾಡ್ತಾಯಿದ್ದು. 3 ವರ್ಷದಿಂದ ಸಕ್ಸಸ್ಫುಲ್ಲಾಗಿ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಎಲ್ಲಿದ್ದೀರಾ ನಾನು ಎಲ್ಲಿದ್ದೀನಿ ಅಂತ. ಕಮೆಂಟ್ ಮಾಡೋರಿಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಬ್ಬರು ಮತ್ತು ಒಂದು ಕತೆನ ಪೂರ್ತಿಯಾಗಿ ಮಾಡಿ, ಒಂದು ಕತೆ ಪೂರ್ತಿಯಾಗಿ ಮುಗಿಸಲ್ಲ ನೀವು, ಮತ್ತೆ ಒಂದು ಕತೆ ಮಾಡ್ತಾ ಇದ್ದೀರಾ ಅಂತಾರೆ. ಅವ್ರಿಗೆ ನಾನೇನು ಸಿಟ್ಟಲ್ಲಿ ಹೇಳ್ತಾ ಇಲ್ಲ, ಪ್ರೀತಿಯಿಂದನೇ ಹೇಳ್ತಾ ಇದ್ದೀನಿ. ನಾನು ಯಾವ ಕತೆ ಆಗ್ಲಿನೂ ಪೂರ್ತಿನೇ ಮುಗಿಸಿದ್ದೀನಿ. ಮೊದಲಿಂದ ನಾನು ನೋಡ್ಕೊತ ಬರ್ರಿ ನನ್ನ ಕತೆಗಳನ್ನ, ಸ್ಟಾರ್ಟಿಂಗಿಂದವರೆಗೂ ನಾನು ಯಾವ ಕತೆ ಮಾಡಿದೀನೋ ಎಂಡ್ ಕೊಟ್ಟೇ ಬಿಟ್ಟಿದ್ದೀನಿ, ಆಯಿತಾ. ಸೊ ನಾನೀಗ ಒಂದು ನಿತ್ಯ ನೋವಿನ ಕತೆ ಎಂಡ್ ಕೊಟ್ಟಿದ್ದೀನಿ. ಆಮೇಲೆ ಈ ಹುಚ್ಚನ ಮದುವೆಯಲ್ಲಿ ಉಂಡೋನ್ ಜನ ನಾನು ಬಿಡ್ತಾ ಇಲ್ಲ, ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಅದಾದಮೇಲೆ ಈಗ ನಾನು ಮೂವಿ ಮಾಡ್ತಾ ಇರೋದು, ಮೂವಿ ಮಾಡಬೇಕು ಅನ್ನೋ ಆಸೆ ಆಯಿತು, ಮೂವಿ ಮಾಡ್ತಾ ಇದ್ದೀನಿ. ಅದನ್ನು ಹಾಕ್ತೀನಿ. ಅದಕ್ಕೂ ಮಾಡೋಕ್ಕೆ ಟೈಮು, ಇದಕ್ಕೂ ಮಾಡೋಕ್ಕೆ ಟೈಮು ಅಂದರೆ ಸ್ವಲ್ಪ ಟೈಮ್ ಕೊಡಲೇಬೇಕು ನೀವು. ಅದೇ ಹಾಗೆ ಹಾಗೆ ಬಾ ಅಂದರೆ ಬರಲ್ಲ ಅವೆಲ್ಲ. ಒಬ್ಬರೇ ಮಾಡ್ತಾ ಇರೋದು, ಒಂದೇ ಫೋನ್ ಇರೋದು, ಅರ್ಥ ಮಾಡ್ಕೋಬೇಕು ನೀವು. ಮಾಡ್ತಾ ಇದ್ದೀರ ಅಂದ ತಕ್ಷಣ ಅದನ್ನು ಮೊದಲು ಪೂರ್ತಿ ಮಾಡಿರಿ, ಇದನ್ನು ಮಾಡ್ತಾ ಇದ್ದೀರಲ್ಲ ಅಂತ ಕಮೆಂಟ್ ಹಾಕೋದು ಸರಿ ಅಲ್ಲ ಅದು. ನೋಡಿ, ದಯವಿಟ್ಟು ಹೇಳ್ತೀನಿ, ನಮ್ಮ ವಿಡಿಯೋ ನಮ್ಮ ಇಷ್ಟ. ನೀವು ನೋಡ್ತಾ ಇದ್ದೀರಾ, ನೀವು ಒಬ್ರು ನೋಡ್ತಾ ಇಲ್ಲ ಅಂದ್ರೆ ನನಗೇನು ಅಭ್ಯಂತರ ಇಲ್ಲ. ಉಳಿದವರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಾರೆ, ನನ್ನ ವ್ಯೂವರ್ಸ್ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅವರೆಲ್ಲ ತುಂಬ ಚೆನ್ನಾಗಿದೆ ಕತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರ್ರಿ ಬೇಡ ಅನ್ನಕ್ಕ? ನಿಮ್ಗೆ ಇಷ್ಟ ಇದ್ರೆ ನೋಡಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ. ಅದನ್ನು ಬಿಟ್ಟು ಕಮೆಂಟ್ ಯಾಕೆ ಹಾಕ್ತೀರಾ ಬೇರೆ ಐ ಡಿ ಮಾಡಿಕೊಂಡು? ಏನು ಜನನು ಒಬ್ರು ಬೆಳೀತಾ ಇದ್ದಾರಂದ್ರೆ ಅದೇನೋ ಅಂತಾರಲ್ಲ, ಹೊಗಳೋ ನಾಯಿ ಕಚ್ಚೋದಿಲ್ಲ, ಆ ಥರ ಆಯಿತು ಅಷ್ಟೇ. ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡಿದರು, ಪಾಪ ಅವರು ಏನು ಗೊತ್ತಿಲ್ಲ ಅವ್ರಿಗೆ, ಗೊಂಬಿ ಕೈಗಳಿಗೆ ಬೇರೆ ಥರ ಮಾಡಿ ಅಂತ. ದಯವಿಟ್ಟು ಹೇಳ್ತೀನಿ, ಅವು ಗೊಂಬಿ ಒಂದು ಆ್ಯಪ್, ಅದು ಆ ಆ್ಯಪಲ್ಲಿ ಗೊಂಬೆಗಳು ಈ ಥರ ಅಂತ ಇರ್ತವೆ. ಅದನ್ನು ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ತೊಗೋಬೇಕಾಗತ್ತೆ ಗೊಂಬೆನ. ಅದ್ರಲ್ಲಿ ಚೆನ್ನಾಗಿರೋ ಗೊಂಬೆಗಳಂತ ಆರಿಸಿ ಮೊದಲೇ ತೊಗೊಂಡ್ಬಿಟ್ಟಿರ್ತೀವಿ. ಉಳಿದಿರೋ ಗೊಂಬೆನ ಯಾವ್ಯಾವ ಸೀನಿಗೆ ತಕ್ಕಂಗೆ ಬೇಕಲ್ಲ ಆ ತಕ್ಕಂಗೆ ತೊಗೋಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋ ನೋಡಿದವ್ರಿಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ವಿಡಿಯೋ ನೋಡ್ತಾ ಇರೋರಿಗೆ, ಸಪೋರ್ಟ್ ಮಾಡ್ತಾ ಇರೋರಿಗೆ ಹೆಚ್ಚಾಗಿ ನೋಡಿ. ಮತ್ತು ನೀವು ಕರೆಕ್ಟಾಗಿ ವಿಡಿಯೋ ಹಾಕಲ್ಲ ಅಂತೀರಾ. ಏನು ಗೊತ್ತಾ, ಈ ಕ್ಲೈಮೇಟ್ ಹೇಗಿದೆ ನಿಮಗೆ ಗೊತ್ತು, ಮನೇಲಿ ಎಲ್ರಿಗೂ ಹುಷಾರಿಲ್ಲ, ನೆಗಡಿ ಕೆಮ್ಮು ಜ್ವರ, ನಮಗೂ ಗಂಟ್ಲು ಹಿಡ್ಕೊಂಡಿದೆ. ಹಂಗಾಗಿ ಮತ್ತು ಕರೆಂಟ್ ಸರಿಯಾಗಿ ಬರ್ತಾ ಇಲ್ಲ. ನಮ್ದು ಹಳ್ಳಿ ಇರೋದ್ರಿಂದ ಇಲ್ಲಿ ಮುಂಜಾನೆ ಹೋದ್ರೆ ಸಂಜೆಗೆ ಬರ್ತಾವೆ, ರಾತ್ರಿ ಹೋದ್ರೆ ಒಂದಿನ ಪೂರ್ತಿ ಕರೆಂಟೇ ಇರಲ್ಲ. ಆವಾಗ ನಮಗೂ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಕತಿ. ಒಂದಿನ ಮಾಡ್ತೀರಾ, ಒಂದು ವಾರ ಮಾಡಲ್ಲ ಅಂತೀರಾ. ಏನಿಲ್ಲ, ನಾವು ಮಾಡಿದ್ರೆ ನಮ್ಗೆ ದುಡ್ಡು ಸಿಗೋದು ರೀ. ನಿಮಗಿಂತ ಹೆಚ್ಚು ನಾವು ಕಷ್ಟಪಡ್ಬೇಕಾಕತಿ. ದಿನಕ್ಕೆ 2-3 ಹಾಕಿದ್ರೆ ನಮ್ಗೆ ಅವತ್ತು ರಗಡ ಲಾಭ ಇರುತ್ತೆ. ನಾವು ಹಾಕಲಿಲ್ಲ ಅಂದ್ರೆ ನಮ್ಗೆ ದುಡ್ಡೇ ಬರಲ್ಲ, ಹಾಗಲ್ಲ ನಮ್ಮದು. ಅದಕ್ಕೆ ಸೊ ನಿಮಗಿಂತ ಹೆಚ್ಚು, ನೀವು ನೋಡೋರ್ಗಿಂತ ಹೆಚ್ಚು ದುಡ್ಡು ಬರೋ ಆಸೆ ನಮಗೂ ಇರುತ್ತೆ. ಆದರೆ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಅಂತ ಅಂದ್ಕೊಂಡೇನಿ. ಈಗ ಮದುವೆ ಸೀಸನ್ಗಳು ಬೇರೆ, ಆಜು ಬಾಜು ಮದ್ವೆಗೆ ಕರಿತಿರ್ತಾರೆ, ಫಂಕ್ಷನಿಗೆ ಕರಿತಿರ್ತಾರೆ, ಹೋಗಲೇಬೇಕಾಗತ್ತೆ. ಇಷ್ಟು ಮಾತಾಡೇನಿ ಅಂತ ಅದಕ್ಕೂ ಬೈಯಕ್ಕೆ ಹೋಗಬೇಡಿ. ಯಾಕಂದ್ರೆ ನೀವು ಮಾಡೋ ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲೇಬೇಕಾಗಿರುತ್ತೆ. ಉತ್ತರ ಈ ಥರ ಕೊಟ್ಟರೆ ಸರಿ, ಅಲ್ಲಿ ಕಮೆಂಟ್ ಒಳಗೆ ರಿಪ್ಲೈ ಮಾಡಿದ್ರೆ ಅದಕ್ಕೆ ಒಂದಕ್ಕೆ ಎರಡು ಹಂಗೆ ಬೆಳ್ಕೊತ ಹೋಗುತ್ತೆ. ನಮಗೆ ಟೈಮ್ ಇರಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕೂ ಟೈಮ್ ಇರಲ್ಲ ಅಷ್ಟೇ. ಹಾಗಾಗಿ ಸೊ ಇವತ್ತು ಕತೆ ಮಾಡಿ ಹಾಕಿದ್ದೀನಿ ನೋಡಿ. ಮತ್ತೆ ಮಧ್ಯಾಹ್ನ 1:30ಗೆ 2 ಗಂಟೆ 4 ಗಂಟೆ ಒಳಗೆ ಮೂವಿ ಬರುತ್ತೆ, ಏನದು ಅನ್ಯಾಯದ ಕೂಗು ಅಂತ ಹೇಳಿ. ತುಂಬ ಚೆನ್ನಾಗಿದೆ ರೀ. ಅವ್ರ ತಂಗಿಗಾಗಿರೋ ಒಂದು ಅನ್ಯಾಯನ ಅವನು, ಅದೇನು ಸೀರಿಯಲ್ ಅಲ್ಲ, ಅದನ್ನು ಹಂಗೆ ಜಕ್ಕೊಂಡು ಹೋಗ್ತೀನಿ ಅನ್ಕೋಬೇಡಿ. ಆ ತಂಗಿಗೆ ಆಗಿರೋ ಅನ್ಯಾಯನ ಅವ್ನು ನ್ಯಾಯ ಕೊಡಿಸೋವರೆಗೂ ಅದು ಮೂವಿ ಇರುತ್ತೆ. ನ್ಯಾಯ ಕೊಡಿಸಾದ್ಮೇಲೆ ಅದು ಎಂಡ್ ಆಗುತ್ತೆ, ಮತ್ತೆ ಒಂದು ಬೇರೆ ಮೂವಿ ಬರುತ್ತೆ ಆ ಥರ.
ಸೊ ನಿಮ್ಗೆ ಇದರಲ್ಲಿ ಇಷ್ಟ ಇಲ್ಲ ಹುಚ್ಚನ ಮದುವೆಲಿ ಉಂಡವನ ಜಾನ ಅಂತ ಮಾಡಂದ್ರೆ ಅಷ್ಟೇ ಮಾಡ್ತೀನಿ. ಬೇರೆ ಚಾನಲ್ ಇದೆಯಲ್ಲ ಅದರಲ್ಲಿ ಬೇಕಾದರೆ ಈ ಮೂವಿ ಎಂಡ್ ಆದಮೇಲೆ ಬೇರೆ ಅದರಲ್ಲಿ ಮೂವಿ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು. ರಾಣಿ 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 ಎಷ್ಟು ಕೂಗಾಕತ್ತೇನಿ ಎಲ್ಲದಾಳಿಕಿ ಒಂದೀಟು ಸೌಂಡ್ ಅನ್ನೋದೇ ಇಲ್ಲಲ್ಲ. ರಾಣಿ ಏನಾಯ್ತು? ಯಾಕೆ ಹಿಂಗೆ ಸಪ್ಪಗಿದ್ಯಾ? ನಾನು ಇಷ್ಟು ಕರಿಯಾಕತ್ತೀನಿ, ಏನಿದು ಮಕ್ಕಳು ನೋಡ್ಕೊಂಡು ಅಳ್ತಾ ಇದೆಯಲ್ಲ? ರೀ ಯಾಕೆ ರಾನು ಏನಾಯ್ತು? ಯಾಕೆ ಹೇಳಕತ್ತೀಯ? ರೀ ಇಷ್ಟು ದಿನ ಒಂದು ಧೈರ್ಯ ಇತ್ತು. ಅವಾಗೆಲ್ಲ ಮಕ್ಕಳು ಇರಲಿಲ್ಲ, ಏನೇ ಆದರೂ ಹ್ಞೂ ಸರಿ ಅಂತ ಇದ್ದೆ. ಆದರೆ ಆಗಲಿ ಸತ್ತರೆ ಸಾಯಲಿ ಅಂತ ಧೈರ್ಯವಾಗಿ ಹೋರಾಡಿದೆ. ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ರೀ, ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತಲೇ ತಿಳಿತಾ ಇಲ್ಲ. ಅವನೊಬ್ಬ ರವಿ ದೊಡ್ಡ ಕ್ರೂರಿ, ಹಾಗೆ ಆ ಭಾಗ್ಯ ನೀಚ್ ಹೆಂಗಸು. ನಾನು ಅವರಿಂದ ಇವ್ರನ್ನ ಹೇಗೆ ಕಾಪಾಡಲಿ? ಇವ್ರನ್ನ ಸ್ಕೂಲ್ ಕಳಿಸ್ದಾಗ ನನಗೆ ಎದೇನೇ ಇರಲ್ಲ ರೀ, ಎಲ್ಲಿ ಏನು ಮಾಡಿಬಿಡ್ತಾರೆ ಮಕ್ಕಳಿಗೆ ಅನ್ನೋ ಭಯ ರೀ. ಅದ್ರಲ್ಲಿ ಬೇರೆ ನನ್ನ ಮಗ ಎಲ್ಲ ಆಸ್ತಿನೂ ಅವನ ಹೆಸರಲ್ಲೇ ಇದೆ. ಅವನು ಹುಡ್ತಾನೆ ಆಸ್ತಿ ಅವನ ಹೆಸರಿಗೆ ಬಂದ್ಬಿಟ್ಟಿದೆ. ಈಗೇನ್ರಿ ಮಾಡೋದು? ಅವನಿಗೇನಾದರೂ ತೊಂದರೆ ಆದರೆ ನಾನು ಏನ್ರಿ ಮಾಡಲಿ? ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಮಕ್ಕಳನ್ನ ಇಲ್ಲಿ ಇಡೋಕ್ಕೆ ಇಷ್ಟ ಇಲ್ಲ ರೀ, ಇಷ್ಟ ಇಲ್ಲ. ಎಲ್ಲಾದರೂ ದೂರ ಹೊಂಟೋಗ್ಬಿಡೋಣ ರೀ, ಆಸೆ ಗೀಸೆ ಮಾರಿ. ನನಗಿಲ್ಲ ರೀ, ನನ್ನ ಮಕ್ಕಳು ಬೆಳಿಬೇಕು, ನನ್ನ ಮಕ್ಕಳು ದೊಡ್ಡವರಾಗಬೇಕು, ಅವ್ರ ಆಸ್ತಿವಂತರಾಗಬೇಕು ಅನ್ನೋದು ಆಸೆ ಇಲ್ಲ. ಅವರು ಓದಬೇಕು, ವಿದ್ಯಾವಂತರಾಗಬೇಕು ಅನ್ನೋ ಆಸೆ ಇದೆ ರೀ. ನನ್ನ ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ದೂರ ಹೋಗ್ಬಿಡೋಣ ರೀ, ಯಾರು ನಮಗೆ ಪರಿಚಯ ಇರಬಾರ್ದು, ಆ ಥರ ದೂರ ಹೋಗ್ಬಿಡೋಣ ರೀ. ಏ ಹುಚ್ಚಿ, ಇಲ್ಲಿ ನೋಡು ಅಂದೆ. ಇಷ್ಟಕ್ಕೆಲ್ಲ ಅಳ್ತಾರ ಹುಚ್ಚಿ. ಕಣ್ಣೀರು ಒರೆಸ್ಕೊ. ಒಂದು ಹನಿ ಕಣ್ಣಾಗಿನ ನೀರು ಬಂದರೂ ಬಿಡುದಿಲ್ಲನ? ಸುಮ್ಮನೆ ಕಣ್ಣೀರು ಒರೆಸ್ಕೊಂಡು. ನೀವೇನೋ ಬಾಯಿ ಮಾತಿಗೆ ಕಣ್ಣೀರು ಒರೆಸ್ಕೊಂಡ್ರಿ, ನನ್ನ ಮನಸ್ಸಲ್ಲಿರೋ ನೋವು, ನನ್ನ ಮನಸ್ಸಲ್ಲಿರೋ ಕಣ್ಣೀರು ಯಾರಿಗೆ ಹೇಳಿ? ಅಲ್ಲ ರೀ, ಇಷ್ಟು 4 ವರ್ಷ ಅವ್ರು ಜೈಲಲ್ಲಿದ್ದರು, ಅಲ್ಲಿವರೆಗೂ ನಮ್ಗೆ ಹೇಗೋ ಮಕ್ಕಳು ಮರಿ 2 ಆಯಿತು, ನಮ್ಮ ಜೀವನ ಸೆಟ್ಲ್ ಆಯಿತು, ನಾವು ಖುಷಿಯಾಗಿರ್ಬೋದು ಅನ್ನೋ ಹೊತ್ತಲ್ಲಿ ಮತ್ತೆ ಬಂದುಬಿಟ್ರಲ್ಲ ರೀ. ಅವರಿಂದ ಹೇಗ್ರಿ ಸರಿ ಅದು ಬಿಡಿ. ನಿಮ್ಮಪ್ಪನ ಬಗ್ಗೆ ಏನು ಗೊತ್ತಾಗಿಲ್ಲಲ್ಲ, ಅವರು ಅವ್ರ ಜೊತೆ ಬಂದ್ರಾ ಏನು ಅಂತ ರೀ? ಅವ್ರು ಬಂದರೆ ಅವ್ರ ತಪ್ಪಿನಾರು ಅವ್ರಿಗಾಗಿರುತ್ತೆ, ಕರ್ಕೊಂಡು ಬಂದ್ಬಿಡೋಣ ರೀ. ರಾಣಿ, ಒಂದು ವಿಷಯ ಹೇಳ್ತೀನಿ, ನಮ್ಮ ಅಪ್ಪನ ಹೆಸರು ಎತ್ತಬೇಡ. ಅಪ್ಪ ಅನ್ನೋಕ್ಕೂ ನನಗಿಷ್ಟ ಇಲ್ಲ. ಅಮ್ಮನ ಕೊಂದವನು, ನನ್ನನ್ನು ಹುಚ್ಚನ್ ಮಾಡಿದವನು, ಅವನು ಹೆಂಗೆ ಅಪ್ಪ ಅಕ್ಕಾನೆ? ಅಪ್ಪ ಆಗಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಮಾಡಿರೋ ಪಾಪ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೆ. ದೇವರು ಅವನಿಗೊಂದು ಶಿಕ್ಷೆ ಕೊಡ್ತಾನೆ. ಅವ್ನು ಜೈಲಲ್ಲಿ ಆರಾಮ್ ಇರ್ಬೋದು, ಆದ್ರೆ ದೇವ್ರು ಅನ್ನೋನು ಒಬ್ಬ ಇರ್ತಾನಲ್ಲ, ಅವ್ನಿಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ನನ್ನ ತಾಯಿನ ಸಣ್ಣ ಮಗು ಇದೆ ಅಂತ ನೋಡ್ದೆ ಕೊಂದುಬಿಟ್ನಲ್ಲ, ಅವಳಿಗೋಸ್ಕರ ನನ್ನ ತಾಯಿನ ಕೊಂದಲ್ಲ. ಅವನ್ನ ನಾನು ಕ್ಷಮಿಸ್ಬೇಕಾ? ಕ್ಷಮಿಸೋ ಮಾತೇ ಇಲ್ಲ ರಾಣಿ. ಅವನ ಬಗ್ಗೆ ಹೆಸರು ಎತ್ತಿದ್ರೆ ನಂಗೆ ಕೋಪ ನೆತ್ತಿಗೆ ಇರುತ್ತೆ ನೋಡು. ಆದರೆ ಯಾರಿಗೂ ಹಂಚಿ, ಯಾರಿಗೂ ಭಯಪಟ್ಟು ನಾವು ಯಾಕೆ ನಮ್ಮ ಮನೆ ಬಿಟ್ಟು, ನಮ್ಮ ಊರು ಬಿಟ್ಟು ಹೋಗಬೇಕು? ಎದುರಿಸಿ ಜಯಿಸೋಣ. ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೋಣ. ಯಾಕೆ ಅಷ್ಟು ಅವನು ಏನು ಮಕ್ಕಳನ್ನ ಕೊಂದೇ ಬಿಡ್ತಾನೇನು ಬಂದು ಅನ್ನೋಂಗೆ ಮಾತಾಡ್ತೀಯ? ಸಾರಿ, ಬಾಯಿ ಮಾತಲ್ಲಿ ಹೇಳಿದೆ. ನಿನಗೆ ಎಷ್ಟು ಮಕ್ಕಳ ಮೇಲೆ ಪ್ರೀತಿ ಆಯಿತು, ನನಗೂ ಅಷ್ಟೇ ಪ್ರೀತಿ ಐತಿ. ಅವ್ರಿಗೇನಾದರೂ ಆದರೆ ನಾನು ಬದುಕ್ತೀನೇನು? ಜೀವನದಲ್ಲಿ ನನ್ನ ಮಕ್ಕಳಿಲ್ಲದೆ ನಾನು ಇರೋದೇ ಇಲ್ಲ. ಯಾಕಂದ್ರೆ ಇಷ್ಟು ದಿನ ಒಂಥರ, ಇನ್ನು ಮುಂದೆ ಒಂಥರ. ನನ್ನ ಮಕ್ಕಳನ್ನ ಕಾಯೋದೇ ನನ್ನ ಕೆಲಸ. ರೀ ದಯವಿಟ್ಟು ಆ ರೀತಿ ಮಾತಾಡಕ್ಕೆ ಹೋಗ್ಬೇಡಿ. ನೋಡಿ, ನನಗೆ ಮಕ್ಕಳು ಮುಖ್ಯ ಅಂತ ಹೇಳಿದೆ. ಆಯಿತು, ಮಕ್ಕಳಿಗಿಬ್ಬರಿಗೋಸ್ಕರ ನಾನು ಕೇರ್ ಟೇಕರ್ನ ಇಡ್ತೀನಿ. ಮನೇಲಿ ಮಕ್ಕಳು ನೋಡ್ಕೋಬೇಕು, ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರಬೇಕು. ಅವ್ರು ಸ್ಕೂಲ್ ಬಿಡೋವರೆಗೂ ಅವ್ರು ಅಲ್ಲೇ ಇರಬೇಕು, ಆಯಿತಾ? ಅಷ್ಟು ಅವ್ರನ್ನ ಕೇರ್ಫುಲ್ಲಾಗಿ ನಾನು ನೋಡ್ಕೋತೀನಿ. ಈಗ ಸ್ಕೂಲ್ಗೆ ಹೋಗೋನು ಅವನೊಬ್ಬನೇ, ಅವಳಂತೂ ಇನ್ನೂ ಸ್ಕೂಲ್ಗೆ ಹೋಗ್ಬೇಕಂದ್ರೆ 3 ವರ್ಷ. ಸರಿನಾ? ನೀನೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಅವಳಿನ್ನೂ ನರ್ಸರಿ ಹಚ್ಬೇಕಂದ್ರೆ ಇನ್ನೂ 1 ವರ್ಷ 1.5 ವರ್ಷ ಬೇಕು ಅವಳಿಗೆ. ಅಲ್ಲಿವರೆಗೂ ನೀನೇನು ಚಿಂತೆ ಮಾಡಬೇಡ. ನಾನು ಅವನೊಬ್ಬನ ಕೇರ್ ಮಾಡ್ತೀನಿ. ಮನೇಲಿ ನೀನು ಇವಳನ್ನ ಕೇರ್ ಮಾಡು, ಆಯಿತಾ? ಮನೇಲಿಂದ ನಾನು ಇಲ್ಲಿ ಇದನ್ನ ಇಡ್ತೀನಿ, ಸೆಕ್ಯೂರಿಟಿ ಇಡ್ತೀನಿ. ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಭಯ ಪಡೋಕ್ಕೆ ಹೋಗ್ಬೇಡ, ಆಯಿತಾ? ಸರಿ ಆಯಿತು. ಮತ್ತೆ ನಗು ಈಗ. ಸರಿ ರೀ, ಬನ್ನಿ ಊಟ ಮಾಡುವಂತ್ರೆ. ನನಗೆ ಊಟ ಬೇಡ, ನಂಗೆ ಹಸುವಿಲ್ಲ. ಅಲ್ಲೇ ಸ್ವಲ್ಪ ಇವತ್ತು ಪಾರ್ಟಿ ಇತ್ತಲ್ಲ, ಅಲ್ಲೇ ಊಟ ಮಾಡ್ಕೊಂಬಂದೆ. ಹಾಗಾಗಿ ನಂಗೇನು ಹಸುವಿಲ್ಲ ಈಗ. ನೋಡು, ಮಕ್ಕಳ ಹತ್ರ ಇವತ್ತು ಸ್ವಲ್ಪ ಹೊತ್ತು ಕಾಳಕ್ಕೆ ಕಳಿಯೋಣ. ಯಾಕೋ ಮಕ್ಕಳ ಜೊತೆನೇ ಇರಬೇಕು ಅನ್ನಿಸ್ತಾ ಇದೆ. ಮಕ್ಕಳು ಎಷ್ಟು ಮುದ್ದಾಗಿ ಮಲ್ಕೊಂಡಿದ್ದಾರಲ್ಲ ಇಬ್ಬರು. ಇವನು ಗುಂಡನ್ಗೆ ಕಣ್ಣು ತಕ್ಕೊಂಡೇ ಮಲಗ್ತಾನೆ ನೋಡು. ಹೌದ್ರಿ, ಅವ್ನು ಯಾವಾಗೂ ಕಣ್ ತಕ್ಕೊಂಡೇ ನಿದ್ದೆ ಮಾಡ್ತಿರ್ತಾನೆ. ಅವನೊಂಥರ ಸ್ವಭಾವ. ನಿಮ್ಮ ಥರ ಇರ್ಬೇಕು ಅವನು. ನಾನು ಕಣ್ ತಕೊಂಡು ನಿದ್ದೆ ಮಾಡೋದು ನೀನು ನೋಡಿದ್ದೀನ? ಮತ್ತೆ
ನಮ್ಮಮ್ಮ ಹೇಳ್ತಿದ್ಲಪ್ಪ, ನಾನು ಯಾವಾಗಲೂ ಸುಮ್ಮನೆ ಮಲಗ್ತಿದ್ದೆ, ಕಿಟಿ ಏನು ಮಾಡ್ತಾ ಇರಲಿಲ್ಲ. ನಮ್ಮ ತಂಗಿ ಭಾಳ ಕಾಡ್ತಿದ್ಲಂತೆ. ನಾನು ಅಮ್ಮನ ಒಟ್ಟೆ ಕಾಡೇ ಇಲ್ಲ ಅಂತ ಹೇಳ್ತಿದ್ಲು. ಅದಕ್ಕೆ ನನ್ನ ಮಗಳವಳು ಹಂಗಿದ್ದಾಳೆ. ಹಾಂ, ಹಂಗಾರೆ ನಾನು ಕಾಡ್ತಿದ್ನೇನೋ ನಮ್ಮಮ್ಮನ ಅಲ್ಲ. ಪಕ್ಕ ಅದು ಬಿಡು, ಬಂದು ನೋಡ್ದಾರಂಗೆ ಹೇಳಕತ್ತಾಳ. ಸರಿ ಸರಿ ಆಯಿತು, ಇಬ್ಬರಲ್ಲೂ ಒಬ್ಬರ ಥರ ಇದ್ದಾರೆ ಆಯಿತಾ. ಇಬ್ಬರು ನಮ್ಮ ಮಕ್ಕಳೇ ರೀ, ನಾವ್ಯಾಕೆ ಬಡ್ದಾಡೋಣ. ಹಂಗೆ ಬಾ ದಾರಿಗೆ ಮತ್ತೆ. ಸರಿ, ಇವತ್ತು ನಾನು ನನ್ನ ಮುದ್ದಿನ ಮಗಳ ಪಕ್ಕ ಮಕ್ಕೋತೀನಿ, ನೀನು ನಿನ್ನ ಮಗನ ಪಕ್ಕ ಮಕ್ಕೋ. ಅಯ್ಯೋ, ನನ್ನ ಮಗ ನಿಮ್ಮ ಮಗಳು ಅಂತ ಡಿವೈಡ್ ಮಾಡ್ಕೊಂಡ್ರೇನು? ಇಲ್ಲ ಮಾರೈತಿ, ನನಗೆ ಯಾಕೋ ಇವತ್ತು ಮಕ್ಕಳ ಜೊತೆ ಇರಬೇಕು ಅಂತ ಅನಿಸ್ತೈತೆ. ಮಕ್ಕಳನ್ನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ನಾನು. ಹೌದು ರೀ, ಮಕ್ಕಳಿದ್ದ ಮನೇಲಿ ನಂದ ಗೋಕುಲ ಆಗಿರುತ್ತಲ್ಲ. ಮತ್ತು ಇನ್ನೇನೈತೆ. ಹಾಂ, ಸರಿ, ಕತ್ಲಾಯ್ತು, ಮಲ್ಕೋ. ರಾಣಿ, ರಗ್ ಹಚ್ಚಿಬಿಡು. ಹಾಂ ಸರಿ ರೀ. ಅಯ್ಯೋ, ಇವ್ರ ಗೊರಕೆ ಹೊಡಿಯೋದಕ್ಕೆ ನಂಗೆ ನಿದ್ದೆನೇ ಬರಲ್ಲವ. ಇನ್ನು ನನ್ನ ಮಗಳು ಎದ್ದು ಬಿಟ್ರೆ ತೀರ್ತು ಮತ್ತು. ಇಲ್ಲ, ನಿಮ್ಮನ್ನು ಸುಮ್ಮನೆ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ನಾನು. ನೋಡ್ತಾ ಇರಿ, ನಿಮ್ಮನ್ನೆಲ್ಲರನ್ನೂ ಸಾಯಿಸಿ ನಾನು ಈ ಮನೇಲಿ ಬಂದು ಹೆಂಗಿರ್ತೇನಂತೇಳಿ. ನಮ್ಮ ಅವ್ವನ್ನ ನನ್ನ ಮನೆ ಬಿಟ್ಟು ಹೊರಗಾಕಿ ಆರಾಮ್ ನೆಮ್ಮದಿಯಿಂದ ನಿದ್ದೆ ಮಾಡಕತ್ತಾರನ. ಅಯ್ಯೋ, ಇವ್ರ ಗೊರಕೆ ನಿದ್ದೆನೇ ಬರತ್ತಿರ. ನೀರು ಹುಡ್ಕಿಗೆ ತೀರಾದ್ರೂ ಕುಡಿತೀರಪ್ಪ. ನೀರು ಬಾಟ್ಲೆ ತಂದೇ ಇಲ್ಲನು. ಇವರಾದ್ರೂ ಏನು ಗೊರಕೆ ಹೊಡಿತಾರಪ್ಪ. ಹಾಸಿಗೆಗೆ ತಾನ ಗೊರಕೆ ಹೊಡಿತಾರೆ. ಇದೇನು ಗೊರಕೆ ಅಂತೀರಾ ಏನು? ಇನ್ನೂ ಮಕ್ಕೊಂಡು 5 ನಿಮಿಷ ಆಗಿಲ್ಲ. ಒಂಥರ ಅಯ್ಯಪ್ಪ, ಛೇ, ನಿದ್ದೆನೇ ಬರಲ್ಲ ಇವ್ರ ಪಕ್ಕದಲ್ಲಿ ಮಕ್ಕೊಂಡ್ರೆ. ಅದು ಹೇಗೆ ಎಷ್ಟು ದಿನ ಇಷ್ಟು ವರ್ಷ ಇವ್ರ ಪಕ್ಕದಲ್ಲಿ ಮಕ್ಕೊಂಡು ನಿದ್ದೆ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಮಕ್ಕಳ ಸಂಬಂಧಿಗ ಫ್ಯಾನ್ ಹಚ್ದಂಗ, ಏಷನು ಆನ್ ಮಾಡ್ದಂಗೆ ನಿದ್ದೆ ನೋಡಿದ್ರೆ ಬರ್ತಾನೆ ಇಲ್ಲ. ಏನು ಮಾಡ್ಲಪ್ಪ, ನೀರು ಕುಡಿಬೇಕು. ಅಲ್ಲಿ ಯಾರ್ದೋ ನೆರಳು ಕಾಣ್ತಾ ಇದೆಯಲ್ಲ, ಯಾರು ಇರ್ಬೋದು ಅದು? ರೀ ರೀ ರೀ, ಇಲ್ಲಿ ನೋಡ್ರಿ ರೀ. ಇವಳು ನಾನು ನೋಡಿದ್ಲು ಅನಿಸುತ್ತೆ. ಇಲ್ಲಿಂದ ನಾನು ನೋಡಲೇಬೇಕು. ನಾನು ಇವ್ರನ್ನ ಕರೆದ ತಕ್ಷಣ ಓಡೋದ್ರು. ಯಾರ್ದು ನೆರಳು ಅಂದರೆ ಕಿಟಕಿಲಿ ಯಾರು ಇದ್ರು ಅಂತ ಅನ್ಸುತ್ತೆ. ರೀ ರೀ, ಎದ್ದೇಳ್ರಿ ರೀ. ಏನ್ರ ನೀ ಮಲ್ಕೋದ್ ಬಿಟ್ಟು ಏನಿದು? ರೀ, ಅಲ್ಲಿ ನೋಡ್ರಿ ಯಾರೋ ಓಡೋಗ್ತಾ ಇದಾರೆ ರೀ. ಅಲ್ಲಿ ನೋಡ್ರಿ. ಎಲ್ಲಿ ರಾಣಿ? ರೀ, ಅಲ್ಲಿ ನೋಡ್ರಿ, ಕಿಟಕಿ ಹತ್ರ ನೋಡ್ರಿ. ಇಲ್ಲಿ ಯಾರು ಇಲ್ಲ ರಾಣಿ, ನೋಡಿದ್ನಲ್ಲ, ಯಾರು ಇಲ್ಲ. ನಾನು ನೀನು ಮಲಗುವಾಗ ಅವನ ವಿಷಯ ಮಾತಾಡಿ ಮಲ್ಕೊಂಡಿದ್ವಲ್ಲ, ಅದೇ ಭ್ರಮೇಲಿ ಮಲ್ಕೊಂಡಿದ್ಯಾ. ಅದಕ್ಕೆ ನಿಂಗೆ ಅದೇ ಕನಸು ಬಿದ್ದೈತಿ. ನೀನು ಹೇಳೋದಲ್ದೆ ನನ್ನ ಎಬ್ಬಿಸಿ ನಿದ್ದಿನೆಲ್ಲ ಹಾಳು ಮಾಡಿದೆ. ಯಾರು ಇಲ್ಲ, ಸುಮ್ಮನೆ ಮಲ್ಕೋ. ಅಯ್ಯೋ ಇಲ್ಲ ರೀ, ನಿಜಾನೇ ಹೇಳತ್ತೀನಿ. ಕಿಟಕಿ ಹತ್ರ ಯಾರ್ದೋ ಒಬ್ರು ಗಂಡು ಮಕ್ಕಳದು ನೆರಳು ನಿಂತಿತ್ತು. ನೆರಳು ನಂಗೆ ಕಂಡ್ತು. ನಾನು ನಿಮ್ಮನ್ನ ರೀ ರೀ ಅಂತ ಕರೆದ ತಕ್ಷಣ ಓಡೋದು ರೀ. ನಂಗೆ ಭಯ ಆಗ್ತದೆ ರೀ. ಏನು ಗಾಬರಿ ಮಾಡ್ಕೋಬೇಡ, ನೀನು ಪಕ್ಕದಲ್ಲಿ ನಾನು ಇರ್ತೀನಲ್ಲ, ಅಲ್ಲಿ ವಾಚ್ಮನ್ ಇದ್ದಾನೆ, ನೀನೇನು ಚಿಂತೆ ಮಾಡಬೇಡ. ಹೋಗಿ ಮಲ್ಕೋ ಸುಮ್ಮನೆ. ತಲೆಯಲ್ಲೆಲ್ಲ ಬಿಟ್ಟು ದೇವ್ರನ್ನ ನೆನೆಸ್ಕೊಂತ ಮಲ್ಕೋ, ಹೋಗು. ಸರಿ ಆಯ್ತು. ಅದೆಲ್ಲ ಬಿಡು, ಬೆಳಗ್ಗೆ ಮಾತಾಡೋಣ, ಹೋಗು. ಸರಿ ರೀ. ಮತ್ತೆ ಸ್ಟಾಕ್ ಬಂದಿದೆ. ಎಷ್ಟು ಅಂತೀರ ಇದ್ರ ಪ್ರೈಸು? 1000ಕ್ಕೆ 5 ಸೀರೆ. 1000ಕ್ಕೆ 5 ಸೀರೆ. ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಹೋಲ್ಸೇಲ್ ಶಾಪ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಮತ್ತೆ ಸ್ಟಾಕ್. ಇಷ್ಟೊಂದು ಸೀರೆಗಳು ಸಿಗ್ತಾ ಇದ್ದಾವೆ. ಬೇಗ ಬುಕ್ ಮಾಡ್ಕೋಬೇಕು. ಏನಿಲ್ಲ ಅಂದ್ರೂ 200 ಸೀರೆ ಇದ್ದಾವೆ. ನೀವು ಎಷ್ಟು ಬೇಕಷ್ಟು ಕ್ವಾಂಟಿಟಿ ಒಳಗೆ ಬುಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಶಿಪ್ಪಿಂಗ್ ಚಾರ್ಜು 150 ರುಪೀಸ್ ಇರುತ್ತೆ. 150 ರೂಪಾಯಿ, 150 ರೂಪಾಯಿ ಇರುತ್ತೆ. ಸೊ ಯಾಕಂದರೆ ಈಗ ಶಿಪ್ಪಿಂಗ್ ಚಾರ್ಜು ಜಾಸ್ತಿ ಮಾಡಿದ್ದಾರೆ. ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ ರೀ. ಎಲ್ಲರೂ ಪೆಟ್ರೋಲ್ ಬಂತು, ನೆನ್ನೆ ಬಂತು, ಮೈದಾ ಹಿಟ್ಟು ಬಂತು. ನಾವೊಂದು ಕೇಕ್ ತೊಗೊಳಕ್ಕೆ ಹೋಗಿ 10 ರೂಪಾಯಿ ಇದ್ದದ್ದು ಹನಿ ಕೇಕು 15 ರೂಪಾಯಿ ಆಗಿದೆ ಈಗ. ಅಷ್ಟೇ ತಿಳ್ಕೊಂಬೇಡಿ, ಈಗ ಎಲ್ಲ ಕಾಸ್ಟ್ಲಿ ಆಗ್ತಾ ಇರೋದ್ರಿಂದ ಶಿಪ್ಪಿಂಗ್ ಚಾರ್ಜು ಕಾಸ್ಟ್ಲಿ ಆಗಿದೆ. ಹಾಗಾಗಿ 5 ಸೀರೆ ಸಿಗ್ತಾ ಇರ್ತಾವಲ್ಲ, 5 ಸೀರೆದು ವೇಟು ಜಾಸ್ತಿ ಇರುತ್ತೆ. ಸೀರೆ ನೋಡ್ಕೊಂಬಿಡಿ, ತೋರಿಸ್ತಾ ಇದ್ದೀನಿ. ಸ್ಮೂತ್ ಆಗಿದೆ. ಉಟ್ಟರೆ ಸೀರೆ ಉಟ್ಟಿದ್ದೇವೆ ಅಪ್ಪ ವಜ್ಜೆನೇ ಅನಿಸಲ್ಲ. ಲೈಟ್ ವೈಟಲ್ಲಿ ಸ್ಮೂತ್ ಸಿಲ್ಕಿ ಸ್ಯಾರಿಗಳಿದ್ದಾವೆ. ಕ್ವಾಲಿಟಿ ಮಾತ್ರ ಅಪ್ಪ ನಂಬರ್ 1 ಸ್ಯಾರಿಯಾಗಿದ್ದಾವೆ. ಯಾರಿಗೆಲ್ಲ ಬೇಕಂತಿರಲ್ಲ, ಬೇಗ ಸ್ಕ್ರೀನ್ ಮೇಲಂತೂ ನಂಬರ್ ಕಾಣಕತ್ತೈತ್ರಿ. 9036882501ಗೆ ನಿಮಗೆ ವಿಡಿಯೋ ಕಾಲ್ ಮಾಡಿ ನೀವು ಸೀರೆನ ತೊಗೋಬೋದು. ಫಸ್ಟು ಕಾಲ್ ಮಾಡಿರಿ. ಕಾಲ್ ಮಾಡಿಬಿಟ್ಟು
ನಮಗೆ ಸೀರೆ ಬೇಕು ಅಂತ ನೀವು ಕೇಳಿದಾಗ ನಾವು ವಿಡಿಯೋ ಕಾಲ್ ಮಾಡಿ ನಿಮ್ಗೆ ಸೀರೆ ತೋರಿಸ್ತೀವಿ ಅಂತ ಹೇಳ್ತೀವಿ. ಯಾಕಂದರೆ ಫೋಟೋ ಅವೈಲೇಬಲ್ ಇರೋದಿಲ್ಲ. ನೀವು ವಿಡಿಯೋ ಕಾಲ್ ಮಾಡಿ ನಿಮ್ಗೆ ಯಾವ್ಯಾವ ಸೀರೆ ಬೇಕೋ ವಿಡಿಯೋ ಕಾಲಲ್ಲಿ ನೋಡಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೋರಿಸ್ತೀವಿ ನಾವು. ವಿಡಿಯೋ ಕಾಲಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಲ್ಕಲ್ಲಿ ಬೇಕಾದರೂ ಬಲ್ಕಲ್ಲಿ ತೊಗೋಬೋದು. ನಿಮ್ಗೆ ಎಷ್ಟು 10, 20, 30, 40, 50, 100 ಸೀರೆ ಬೇಕಾ ಅದು ತೊಗೊಳ್ಳಿ. ಸಾಕಷ್ಟು ಸ್ಟಾಕ್ ಇದೆ. ಬೇಗ ಬೇಗ ಬುಕ್ ಮಾಡ್ಕೋಬೇಕು. ಮತ್ತು ಆಮೇಲೆ ಖಾಲಿ ಆಯ್ತಾ ಅಂತ ಭಾಳ ಜನ ಕೇಳ್ತಾರೆ. 100 ರೂಪಾಯಿ ಸೀರೆನ ಪಟ ಪಟ ಅಂತ ತೊಗೊಂಡು ಖಾಲಿ ಆಯಿತು. ಆಮೇಲೆ ಮೇಡಮ್ ಖಾಲಿ ಆಯ್ತಾ ಅಂತ ಎಷ್ಟೊಂದು ಜನ ಕೇಳಿದ್ರು ಗೊತ್ತಾ.